ನಮಸ್ಕಾರ ವೀಕ್ಷಕರೇ, ಕನ್ನಡ ಒನ್ ನ್ಯೂಸ್ನ ಪಾಸಿಟಿವ್ ಲೈಫ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬದುಕು ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. ಉಳ್ಳವರಿಗೆ ತಮ್ಮ ಸ್ಥಿರಾಸ್ತಿ ಚರಾಸ್ತಿಗಳನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ, ಅವುಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ ಚಿಂತೆ ಆದರೆ, ಇಲ್ಲದವರಿಗೆ ಅವತ್ತಿನ 3 ಹೊತ್ತಿನ ಊಟವನ್ನು ಹೊಟ್ಟೆಯನ್ನು ತುಂಬಿಸ್ಕೊಂಡ್ರೆ ಸಾಕು ಅನ್ನುವ ಚಿಂತೆ. ಅದರಲ್ಲೂ ದಲಿತರು, ಅಲೆಮಾರಿಗಳು, ಶೋಷಿತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಲೈಂಗಿಕ ಅಲ್ಪಸಂಖ್ಯಾತರ ಬದುಕಂತೂ ಇನ್ನೂ ದುಸ್ತರವಾಗಿರುತ್ತೆ. ಬದುಕನ್ನು ಸಾರ್ಥಕ ಮಾಡಿಕೊಂಡ ಸಾಧಕರು ಕೂಡ ಇಂಥ ಸಮುದಾಯಗಳಲ್ಲಿದ್ದಾರೆ. ಅಂಥವರಲ್ಲಿ ಸನಾ ಕೂಡ ಒಬ್ಬರು. ಸನಾ ಲೈಂಗಿಕ ಅಲ್ಪಸಂಖ್ಯಾತರ ಪರವಾದ ಹೋರಾಟಗಾರ್ತಿ. ಹೀಗೆ ಅವರ ಬಹುಮುಖ ಪ್ರತಿಭೆಯನ್ನು ನಾವಿವತ್ತು ಇಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ನನ್ನ ತಂದೆ ತಾಯಿಗೆ ನಾನು ಗಂಡು ಮಗುವಾಗಿ ನಾನು ಜನನ ಆದೆ. ಆವಾಗ ನಮ್ಮ ತಂದೆ ತಾಯಿಯವರು ಖುಷಿ ಆದರು, ನಮಗೆ 3ನೇದಾಗೂ ಗಂಡು ಮಗು ಆಗಿದೆ ಅಂತ ಸಂತೋಷ ಪಟ್ಟರು. ಬಟ್ ನನಗೆ ಬೆಳೀತಾ ಬೆಳೀತಾ ನನಗೆ ನೋಡೋಕ್ಕೆ ಅಂದರೆ ಒಂದು ಗಂಡು ಮಗುವಾಗಿ ಇದ್ರೂ ನಾನು ಗಂಡು ಮಗುವಾಗಿ ನನ್ನ ಆತ್ಮ ಇರಲಿಲ್ಲ. ಸೊ ನಮ್ಮ ತಂದೆ ತಾಯಿಯವರು ಯಾವತ್ತೂ ನನಗೆ ನೀನು ಗಂಡಸ್ ಕೆಲಸನೇ ಮಾಡಬೇಕು, ನೀನು ಹೆಣ್ಣು ಕೆಲಸ ಮಾಡಬಾರ್ದು, ಮತ್ತು ನೀನು ಬರೀ ಫುಟ್ಬಾಲು ಮತ್ತು ಆಚೆ ಕಡೆ ಹೋಗಿ ಆಟ ಆಡಬೇಕು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆವಾಗ ನನಗೆ ಆ ಒಂದು ಡಿಸ್ಕ್ರಿಮಿನೇಷನ್ ನನಗೆ ಕಾಣಿಸ್ತಾ ಬಂತು. 10 ವರ್ಷ ಆದಮೇಲೆ ನನಗೆ ಆ ಒಂದು ಡಿಫ್ರೆನ್ಸಸ್ ಕಾಣಿಸ್ತಾ ಬಂತು. ಸ್ಕೂಲಲ್ಲಿ ಇರ್ಬೋದು, ಹೆಣ್ಮಕ್ಳಿಗೆ ಹೋಗೋ ನೀನು ಗಂಡು ಮಗು, ನೀನು ಹೋಗೋ ಗಂಡು ಮಕ್ಳ ಹತ್ರ ಆಟ ಆಡು, ನಮ್ಮ ಜೊತೆ ಇನ್ಮೇಲೆ ಬರಬೇಡ ಅನ್ನೋರು. ನಮ್ಮ ಅಕ್ಕನೂ ಹೋಗೋ ಅಣ್ಣನ ಜೊತೆ ಆಟ ಆಡು, ನನ್ನ ಜೊತೆ ಬರಬೇಡ ಅನ್ನೋರು. ಹೆಣ್ತನನ ನಾನು ಒಳಗಡೆ ಮುಚ್ಚಿಟ್ಕೊಂಡು ನಾನು ಅದನ್ನು ತೋರಿಸ್ಕೊತಾ ಇರಲಿಲ್ಲ. ಯಾಕಂದರೆ ನನಗೆ ಸಮಾಜ ಆ ಥರ ಹೇಳ್ತಾ ಬರ್ತಾ ಇರೋದ್ರಿಂದ ನನಗೆ ಇದೇನು ಸರಿ ಇರ್ಬೋದೇನೋ ಅಂತ. ಬಟ್ ಎಷ್ಟೇ ಮಾಡು ಏನೇ ಮಾಡು ನನಗೆ ಆ ಗಂಡಸ್ತನ ಬಿಹೇವ್ ಬರ್ತಾನೆ ಇರಲಿಲ್ಲ. ಮತ್ತು ಹೆಣ್ಮಕ್ಳ ಥರನೇ ಇರಬೇಕು, ಹೆಣ್ಮಕ್ಳ ಥರನೇ ನಾಚ್ಕೊಬೇಕು. ಆ ಸ್ವಭಾವ, ಆವ ಭಾವ ಎಲ್ಲನೂ ಹೆಣ್ಮಕ್ಳು ಹೇಗಿರ್ತಾರೋ ಹಾಗೆ ಇರೋದು ಅಂತ ಒಂದು ನನಗೆ ಕಂಪ್ಲೀಟಾಗಿ ನನಗೆ ಅದು ನನ್ನ ದೇಹದಲ್ಲಿ, ನನ್ನ ಮನಸ್ಸಲ್ಲಿ, ನನ್ನ ಯೋಚನೆಯಲ್ಲಿ ಎಲ್ಲದರಲ್ಲೂ ಇಂಥ ನಾನು ತುಂಬಿಕೊಂಡಿತ್ತು. ಯೋಗ ಮಾಡ್ತೀನಿ, ಮತ್ತು ಯೋಗ ಆದ ತಕ್ಷಣ ಒಂದು 1/2 ಅವರ್ ಸೈಕ್ಲಿಂಗ್ ಮಾಡ್ತೀನಿ. ಸೊ ನಾವು ಈಗ ಎಲ್ಲ ಕಡೆ ಕೊರೋನಾ ಅದು ಇದು ಅಂತ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಬಾಡಿನ ನಾವೇ ಮೇಂಟೈನ್ ಮಾಡ್ಕೊಬೇಕು. ಸೊ ಹಾಗಾಗಿ ಜಿಮ್ಗೆ ಹೋಗೋಕ್ಕೆ ಅಲ್ಲಿ ತಾರತಮ್ಯ ಆಗೇ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಒಂದು ಸೈಕ್ಲಿಂಗ್ ನಾವೇ ಇನ್ವೆಸ್ಟ್ ಮಾಡಿಕೊಂಡು ಮನೇಲಿ ಒಂದು ಚಿಕ್ಕದಾಗಿ ಸೈಕ್ಲಿಂಗ್ ಸೆಟಪ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಕಂಫರ್ಟ್ ಆಗುತ್ತೆ, ಡಿಸ್ಕ್ರಿಮಿನೇಷನ್ ಏನೂ ಆಗಲ್ಲ ಅಂತ ನಾನು ಮನೆಯಲ್ಲಿ ಒಂದು 1/2 ಅವರ್ ಸೈಕ್ಲಿಂಗ್ ಮಾಡ್ತೀನಿ. ಸ್ಪೆಷಲಾಗಿ ನಾನ್ ವೆಜ್ಜು ಮಾಡ್ತೀನಿ, ವೆಜ್ಜು ಮಾಡ್ತೀನಿ. ಮತ್ತು ಟೈಮ್ಗಳು ಸಿಗಲ್ಲ, ಆಫೀಸ್ಗೆ ಹೋಗಬೇಕು ಮತ್ತು ಆಫೀಸಿಂದ ಬರಬೇಕು. ಅದಕ್ಕೆ ಏನು ಮಾಡ್ತೀನಿ, ಬೆಳಗ್ಗೆನೇ ಏನಾದರೂ ಇನ್ಸ್ಟೆಂಟಾಗಿ ಏನಾದರೂ ಬೇಗ ಆಗುವಂಥ ಅಡುಗೆಯನ್ನು ಮಾಡಿಬಿಟ್ಟು ಹೋಗ್ತೀನಿ. ಮನೆಯಲ್ಲಿ ಬಿಡಬೇಕಂತ ಹೌದು ನಾನೇ ನಿರ್ಧಾರ ಮಾಡಿದೆ. ಯಾಕಂದರೆ ಮನೆಯಲ್ಲಿ ಇರುವಂಥ ಹಿಂಸೆ, ನೀನು ಗಣಸು ಥರ ಕೆಲಸ ಮಾಡಬೇಕು ಅಂತ ಆ ಒಂದು ಟಾರ್ಚರ್ ಒಂದಿತ್ತು. ಮತ್ತು ಎಲ್ಲೋ ಒಂದು ಕಡೆ ನಾನು ಹುಟ್ಟಿದ್ದು ಹೆಣ್ಣಿನ ಭಾವನೆ ಜೊತೆ ಅನ್ನೋದು ನಮ್ಮ ತಂದೆಗಾಗಲಿ ನಮ್ಮ ತಾಯಿಗಾಗಲಿ ನಮ್ಮ ಜೊತೆ ಹುಟ್ಟಿರೋ ಅಣ್ಣ ಅಕ್ಕನಿಗಾಗಲಿ ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಸೊ ಅವ್ರಿಗೆ ಅದು ಏನಂತನೂ ಗೊತ್ತಿಲ್ಲ. ಯಾಕೆ ಈ ಹುಡುಗಿ ಥರ ಬಿಹೇವ್ ಮಾಡ್ತಾ ಇದ್ದಾನೆ, ಏನೋ ದೆವ್ವ ಮೆಟ್ಕೊಂಡಿದ್ಯಾ, ಇಲ್ಲ ಮೆಂಟಲಿ ಏನಾದರೂ ಡಿಸ್ಟರ್ಬ್ ಆಗಿಬಿಟ್ಟಿದೆಯಾ, ಏನಾದರೂ ಬ್ರೈನ್ ಏನಾದರೂ ಇದಾಗ್ಬಿಟ್ಟಿದೆಯಾ, ಕೊಲ್ಯಾಪ್ಸ್ ಆಗಿಬಿಟ್ಟಿದೆಯಾ ಅಂತ ನನಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು, ಇಲ್ದಿದ್ದು ಟ್ರೀಟ್ಮೆಂಟ್ಗಳನ್ನ ಕೊಡೋವಂಥದ್ದು. ಮತ್ತು ನನಗೆ ಪೂಜಾರಿಗಳ ಹತ್ರ ಕರ್ಕೊಂಡು ಹೋಗೋದು, ಮಾಟ ಮಂತ್ರಗಳು ಮಾಡಿಸೋದು, ಅದು ಆ ಬೆಂಕಿಯಲ್ಲಿ ಕೆಂಡಗಳನ್ನ ತುಳಿಯೋ ಅಂತ ಹೇಳೋದು. ಯಾಕಂದರೆ ಅದನ್ನೆಲ್ಲ ಮಾಡಿದ್ರೆ ಆ ಹೆಣ್ಣಿನ ದೆವ್ವ ಹೋಗ್ಬಿಡುತ್ತೆ ಅನ್ನೋ ಒಂದು ಕಲ್ಪನೆ ಅವ್ರಿಗಿತ್ತು. ಒಳಗಡೆ ಇರೋದು
ಹೆಣ್ಣು ತನ ಅಲ್ಲ, ಹೆಣ್ಣು ದೆವ್ವ ಅಂತ. ನಮ್ಮ ಮನೆಯವರು ಹಾಗೆ ಅನ್ಕೊಂಡ್ರು. ಯಾಕಂದರೆ ನಮ್ಮ ಮನೆ ಪಕ್ಕ ಒಂದು ಸ್ಮಶಾನ ಇತ್ತು. ಆ ಸ್ಮಶಾನನ ನಾನು ಕ್ರಾಸ್ ಮಾಡಿಕೊಂಡೆ ನಾನು ಯಾವತ್ತೂ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ನನ್ನ ತಂದೆ ಏನು ಅಸ್ಯೂಮ್ ಮಾಡ್ಕೊಂಡ್ಬಿಟ್ರು, ನಾನು ಆ ಟೈಮ್ ಸಾಯಂಕಾಲ ಟೈಮ್ ಬರೋ ಟೈಮಲ್ಲಿ ಯಾವುದೋ ಒಂದು ಹೆಣ್ಣು ದೆವ್ವ ನನಗೆ ಮೆಟ್ಕೊಂಡ್ಬಿಟ್ಟೈತೆ, ನನಗೆ ಹೆಣ್ಣು ದೆವ್ವ ಇಟ್ಕೊಂಡ್ಬಿಟ್ಟಿರೋದ್ರಿಂದ ಹಿಂಗೆ ಹೆಣ್ಣುತನ ಬಿಹೇವ್ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಒಂದು ಕಲ್ಪನೆ ಆಗೋಯ್ತು. ಹಾಗಾಗಿ ಅದನ್ನು ಆ ಹೆಣ್ಣು ದೆವ್ವನ ತೆಗೆಸ್ಬೇಕು ಅಂತ ತುಂಬ ಮಾಟ ಮಂತ್ರಗಳು ಮಾಡಿಸೋದು, ಮತ್ತು ತುಂಬ ದೇವಸ್ಥಾನಗಳನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಆ ಪರಿಹಾರ ಮಾಡಿಸ್ತೀನಿ ಈ ಪರಿಹಾರ ಮಾಡಿಸ್ತೀನಿ ಅಂತ ನನಗೆ ಹಿಂಸೆನೇ ಕೊಡ್ತಾಯಿದ್ರು. ಯಾವ ದೆವ್ವನೂ ಹೋಗ್ತಾ ಇರಲಿಲ್ಲ. ಯಾವ ದೆವ್ವ ಇದ್ದಿದ್ರೆ ತಾನೇ ದೆವ್ವ ಆಚೆ ಹೋಗೋಕ್ಕೆ, ಈ ಬೆಂಕಿ ಕೆಂಡನ ತುಳಿಸೋಕ್ಕೆ. ಯಾಕಂದರೆ ಬೆಂಕಿ ಕೆಂಡ ಅಮ್ಮನವ್ರದ್ದು ಆ ಬೆಂಕಿ ಕೆಂಡ ತುಳಿದ್ರೆ ದೆವ್ವ ಓಡೋಗುತ್ತೆ ಅಂತ ಒಂದು ಕಲ್ಪನೆ ಯಾರೋ ಹೇಳಿಬಿಟ್ಟಿದ್ರು. ಹಂಗೆಲ್ಲ ತುಳ್ಸೋಕ್ಕೆ ಹೇಳಿಬಿಟ್ರು. ಇವೆಲ್ಲ ತುಂಬ ಒಂಥರ ದೈಹಿಕವಾಗಿ ಒಂದು ಟಾರ್ಚರ್ ಆಗೋಯ್ತು ನನಗೆ. ಇದರಿಂದನೇ ನಾನು ಇವ್ರಿಗೆ ಬಿಟ್ಟರೆ ನನ್ನ ಸಾಯಿಸೇ ಬಿಡ್ತಾರೆ, ಇಲ್ದಿದ್ದು ಮಾಟ ಮಂತ್ರ ಮಾಡಿಸಿ ಏನೋ ಒಂದು ಗತಿ ಮಾಡ್ತಾರೆ ಅಂತ ನಾನು ಅವತ್ತು ಮನೆ ಬಿಟ್ಟು ಓಡೋದೆ. ನಾನು ಅವತ್ತಿನ ಬದುಕು, ಆ ಮನೆ ಬಿಟ್ಟ ತಕ್ಷಣ ಒಂದು ವಾರದ ದಿನದ ಒಂದು ವಾರಗಟ್ಟಲೆ ಹೇಗೆ ಬದುಕಿದ್ರಿ ಅಂತ ಹೇಳ್ಬೋದಾ? ನೋಡಿ, ನನಗೆ ನನ್ನ ತಂದೆ ತಾಯಿ ನನ್ನ ಫ್ಯಾಮ್ಲಿನೇ ಒಂದು ಕುಟುಂಬ. ಇವರೇ ನನಗೆಲ್ಲ. ನನಗೆ ಊಟ ಹಾಕೋದ್ರಿಂದ, ಬಟ್ಟೆ ಕೊಡೋದ್ರಿಂದ, ನನಗೆ ಕಷ್ಟ ಆಗೋದ್ರಿಂದ, ಜ್ವರ ಏನೇ ಒಂದು ಆಗಲಿ ನನಗೆ ಅಂತ ಇದ್ದವರು ಇವರೇ. ಅದು ಬಿಟ್ಟು ನಾನು ಹೊರಗಿನ ಪ್ರಪಂಚನ ನಾನು ನೋಡೇ ಇಲ್ಲ. ಆ ಹೊರಗಿನ ಪ್ರಪಂಚ ಹೇಗಿರ್ತಾರೋ, ಅಲ್ಲಿ ಯಾವ ಥರ ಒಂದು ವಿಚಾರಗಳು ನಡೆಯುತ್ತೆ ಅನ್ನೋದು ಏನೂ ನನಗೆ ಐಡಿಯಾನೇ ಇರಲಿಲ್ಲ. ಹಾಗಾಗಿ ನಾನು ಅವರ ನೆರಳಲ್ಲಿ ಇದ್ದು ನನಗೆ ಅದೊಂದು ಅಭ್ಯಾಸ ಆಗಿರೋದ್ರಿಂದ ಹೊರಗಡೆ ಬರಬೇಕು, ನನಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು ನನಗೆ ತೋಚೇ ಇಲ್ಲ. ಸುಮ್ಮನೆ ಹಾಗೆ ಇಲ್ಲಿ ಕಷ್ಟ ಆಗ್ತಾಯಿದೆ, ಸ್ವಲ್ಪ ಆಚೆ ಹೋಗಬೇಕು ಅಂತ ನಾನು ಆಚೆ ಕಡೆ ಬಂದುಬಿಟ್ಟಿದ್ದೆ. ಅದು ಏನಾಯಿತು, 6 ಗಂಟೆ ಆಯಿತು, 7 ಗಂಟೆ ಆಯಿತು. ನಾನು ವಾಪಸ್ ಮನೆಗೆ ಹೋದರೆ ನನ್ನ ಹುಡುಕ್ತಾರೆ, ನನ್ನ ಹೊಡಿತಾರೆ, ನನಗೇನೋ ಒಂದು ಇವತ್ತು ಗತಿ ಮಾಡಿಬಿಡ್ತಾರೆ, ಎಲ್ಲಿ ಹೋಗ್ಬಿಟ್ಟಿದ್ದೆ ಅಂತ ನನಗೆ ಒಂದು ಭಯದಿಂದ ನಾನು ಆವತ್ತು ಬಂದೇ ಇರಲಿಲ್ಲ. ಅಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಕೂತ್ಕೊಂಡು ಟೈಮ್ ಇರು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಮನೆಗೆ ಹೋಗ್ತೀನಿ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಹೋಗ್ತೀನಿ ಅಂತಲೇ 8 ಗಂಟೆ ಆಗೋಯ್ತು, ಕತ್ಲೆ ಆಗೋಯ್ತು. ಈಗ ನನಗೆ ಮನೆಗೆ ಹೋಗಬೇಕಾದ್ರೆ ಇಷ್ಟೊತ್ತು ಎಲ್ಲಿದ್ದೆ ಅನ್ನೋ ಒಂದು ಭಯ ಪ್ರಶ್ನೆ ಕೇಳ್ತಾರೆ. ಆ ಭಯಕ್ಕೆ ನಾನು ಹೋಗೇ ಇಲ್ಲ. ಅಲ್ಲೇ ಬಸ್ ಸ್ಟಾಪಲ್ಲೇ ಕಳೆದೆ 10 ಗಂಟೆ ಆಯಿತು. ಯಾವ ಏರಿಯಾದಲ್ಲಿ? ಇದು ಶಿವಾಜಿನಗರ್ ಬಸ್ ಸ್ಟಾಪಲ್ಲಿ. ನಾರ್ಮಲಾಗಿ ಬಸ್ಗಳು ಪಕ್ಕ 10 ಗಂಟೆ ಮೇಲೆ ಎಲ್ಲನೂ ತಂದು ನಿಲ್ಲಿಸ್ಬಿಡೋರು, ಪಕ್ಕ ಹಂಗೆ ಲೈನಾಗಿ ಜೋಡಿಸಿ ನಿಲ್ಲಿಸ್ಬಿಟ್ಟಿರೋರು. ನನಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಈ ಕಡೆ ಯಾರಾದರೂ ಕಂಡಕ್ಟ್ರು ಇಲ್ಲ ಪೊಲೀಸ್ ಯಾರಾದರೂ ಬಂದರೆ ಹಿಂಗೆ ಬಸ್ ಸಂದಿ ಹೋಗಿ ನಿಂತ್ಕೊಂಡ್ಬಿಡ್ತಾಯಿದ್ದೆ. ತಿರ್ಗಿ ಆ ಕಡೆ ಯಾರಾದರೂ ಬಂದರೆ ಹಿಂಗೆ ಈ ಬಸ್ ಸಂದಿಯಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾಯಿದ್ದೆ. ಅಂದರೆ ಆವಾಗ ಪೊಲೀಸ್ ಅಂದರೆ ಇನ್ನೂ ಭಯ ಇರೋದು. ಅಯ್ಯೋ ಪೊಲೀಸ್ ಅಂದರೆ ಏನೋ ಒಂಥರ ನಮ್ಮನ್ನು ಹಿಡ್ಕೊಂಡು ಹೋಗ್ಬಿಡೋರು, ಜೈಲಿಗೆ ಹಾಕ್ಬಿಡೋರು ಅನ್ನೋ ಆ ಭಯದಿಂದ ಅವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಬಸ್ ಕೆಳಗಡೆ ಎಲ್ಲ ಹೋಗಿ ಮಲ್ಕೊಂಡು, ಅವತ್ತು ತುಂಬ ಟಯರ್ಡ್ ಇರೋದ್ರಿಂದ ಬಸ್ ಕೆಳಗಡೆನೇ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಒಂದು ನೈಟ್ ಕಳೆದುಬಿಟ್ಟೆ. ಮತ್ತು ಈಗ ಆಲ್ರೆಡಿ ಲೇಟ್ ಆಯ್ತು ಅಂತ ಹೋಗಿಲ್ಲ. ಹೀಗೆ ಏನಾಯಿತು, 2-3 ದಿವಸ ನಾನು ಆ ಪಾರ್ಕಲ್ಲಿ ಹೋಗೋದು ಮತ್ತು ಬಸ್ ಸ್ಟಾಪಲ್ಲಿ ಹೋಗೋದು ಅಂತ 3 ದಿವಸ ಹಿಂಗೆ ಟೈಮ್ ಕಳೆದುಬಿಟ್ಟೆ. ವಾಪಸ್ ಮನೆಗೆ ಹೋಗೋಕ್ಕೆ ಧೈರ್ಯ ಇಲ್ಲ. ಈಗ ಬೆಳಗ್ಗೆ ಒಂದು 50 ರೂಪಾಯಿ ಏನೋ ಇತ್ತು, ಅದರಲ್ಲಿ ಏನೋ ತಿನ್ಕೊಂಡು ಅವತ್ತು ಫಸ್ಟ್ ಡೇ ಕಳೆದುಬಿಟ್ಟೆ. 2ನೇ ದಿವಸ ಬೆಳಗ್ಗೆ ಏನೋ ನಾಷ್ಟ ಮಾಡಿರಲಿಲ್ಲ, ಮಧ್ಯಾಹ್ನಕ್ಕೆ ಗಂಟ ಉಪವಾಸ ಆಗೈತೆ. ಸೊ ಸಾಯಂಕಾಲ ಒಂದು 3 ಗಂಟೆ ಆ ಟೈಮಲ್ಲಿ ಹೊಟ್ಟೆ ಹಸಿವು ಆಗೋಯಿತು. ಆವಾಗ ನಾನು ಕಬ್ಬನ್ ಪಾರ್ಕಲ್ಲಿ ಸುತ್ತಾ ಇರುವಾಗ ಒಬ್ಬ ಬಂದ್ಬಿಟ್ಟು, ನಾನು ಆವಾಗ ನೋಡೋಕ್ಕೆ ಒಂಥರ ತುಂಬ ಹುಡುಗಿ ಥರ ಆಡ್ತಾ ಇರುವಾಗ ಒಬ್ಬ ಬಂದ್ಬಿಟ್ಟು ನನ್ನ ಜೊತೆ ಬರ್ತೀಯ ಅಲ್ಲಿ ಒಂದು ಕಡೆ ಬಾ ಅಂತ ಹೇಳಿ ಕರೆದ. ಏನಕ್ಕೆ ಅಂದರೆ, ಇಲ್ಲ ನನ್ನ ಜೊತೆ ಬಾ, ಟೈಮ್ ಪಾಸ್. ಕಬ್ಬನ್ ಪಾರ್ಕಲ್ಲಿ ಬಾ, ಆ ಕಡೆ ಹೋಗೋಣ, ಸ್ಟೇಡಿಯಂ ಸೈಡ್ ಕಡೆ ಹೋಗೋಣ ಅಂತ ಹೇಳಿ. ಏನಕ್ಕೆ ಅಂತ ಕೇಳುವಾಗ, ಇಲ್ಲ ಟೈಮ್ ಪಾಸ್ ಮಾಡೋಣ ಬಾ, ಸುಮ್ಮನೆ ಜೊತೆ ಕೂತ್ಕೊಂಡು ಅಂತ. ಈ ಲೈಂಗಿಕ ಅಲ್ಪಸಂಖ್ಯಾತರು ಅನ್ನೋ ಡೆಫಿನೇಷನ್ನೇ ನನಗೆ ಗೊತ್ತಿರಲಿಲ್ಲ. ನಾನು ಟ್ರಾನ್ಸ್ಜೆಂಡರ್ ಅನ್ನೋ ಒಂದು ಡೆಫಿನೇಷನ್ ನನಗೇನೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನನಗೆ ಯಾವುದೋ ಹುಡುಗ ಕರ್ಕೊಂಡೋಗಿ, ಒಂದು ಅಂಕಲ್ ಕರ್ಕೊಂಡು ಹೋಗ್ಬಿಟ್ಟು ಕಾಮನ ಅವ್ನು ತೀರಿಸ್ಕೊತಾ ಇದ್ದ. ನನಗೆ ಗೊತ್ತಿಲ್ಲ, ಬಟ್ ಏನೋ ಒಂದು ನಡೀತಾ ಇದೆ ಅಂತ ಒಂದು ಬಿಟ್ಬಿಟ್ಟು, ಆಮೇಲೆ ಲಾಸ್ಟಲ್ಲಿ ಅವ್ನ ಕೈಗೆ ಒಂದು 50 ರೂಪಾಯಿ
ಕೊಟ್ಟು ಹೋದ. ಅಯ್ಯೋ ನನಗೆ ದುಡ್ಡು ಸಿಕ್ತಲ್ಲ, ನನಗೆ ಈಗ ಏನೋ ಊಟ ಮಾಡೋಕ್ಕೆ ಅಂತ ನನಗೆ ಅದೇ ಖುಷಿ. ಆ ದುಡ್ಡು ತೊಗೊಂಡೋಗಿ ಅವತ್ತು ಊಟ ಮಾಡಿಕೊಂಡು ನಾನು ನೈಟ್ ಕಳೆದೆ. ಮತ್ತೆ ಮಾರನೇ ದಿವಸಕ್ಕೆ ತಿರ್ಗಾ ಅದೇ ವ್ಯಕ್ತಿ ಸಿಗ್ತಾನೇನೋ ಅಂದ್ಕೊಂಡು ನಾನು ಅವನ್ನ ಹುಡುಕೊಂಡು ಬಂದೆ. ಬಟ್ ಅವನು ಸಿಕ್ಕಿಲ್ಲ, ಬೇರೆ ಒಂದು. ಸೊ ಹಾಗಾಗಿ ನನ್ನದು ಲೈಂಗಿಕ ವೃತ್ತಿಗೆ ಇನ್ವಾಲ್ವ್ ಆಗೋಕ್ಕೆ ಅದೊಂದು ರೀತಿಯಾದ ಕಾರಣ ಆಯಿತು. ಮತ್ತು ಇನ್ನೊಂದು ಎರಡನೇದು ಏನಂದರೆ, ನಮಗೆ ಅವಕಾಶ ಎಲ್ಲೂ ಸಿಗಲ್ಲ. ಈಗ ನಾನು ಹೆಣ್ಣಿನ ಭಾವನೆ ಜೊತೆ ನಾನು ಹೋಗಿ ನನಗೆ ಕೆಲಸ ಕೊಡಿ, ನಾನು ಟೀ ಗ್ಲಾಸ್ ತೊಳಿತೀನಿ, ಅಟ್ಲೀಸ್ಟ್ ನನಗೆ ಅದರಿಂದ ಬರೋಂಥ ಒಂದು 50 ರೂಪಾಯಿ 20 ರೂಪಾಯಿ ನಂಗೆ ಸಾಕು, ಒಂದು ಬನ್ನು ಒಂದು ಟೀ ಕೊಡಿ ಸಾಕು ಅಂದರೂ ಅಲ್ಲಿ ಯಾರೂ ಕೆಲಸ ಕೊಡ್ತಾ ಇರಲಿಲ್ಲ. ಯಾಕಂದರೆ ಹುಡುಗಿ ಥರ ಆಡ್ತೀಯಾ, ನೀನು ಇದಕ್ಕೂ ಚಕ್ಕ ಥರ ಆಡ್ತೀಯಾ, ನಿನ್ಗೆ ಹಂಗಾಗಿ ಕೆಲಸ ಹಿಂಗೆ ಕೊಡ್ತಾರೆ ಅಂತ ಹೇಳಿ ನಾನು ಕಳಿಸ್ಬಿಡೋರು. ಸೊ ಹೀಗೆ ಮಾಡ್ತಾಯಿದ್ರು. ನನಗೆ ವಾಪಸ್ ಮನೆಗೆ ಹೋಗ್ಬೇಕಂದ್ರೆ ಈಗಾಗಲೇ 15 ದಿವಸ 1 ತಿಂಗಳು ಆಗೋಯಿತು. ಈಗ ಎಲ್ಲೂ ಹೋಗ್ಬೋದು. ಹಿಂಗೆ ನಾನು ಸ್ನಾನ ಮಾಡ್ತಾ ಇರಲಿಲ್ಲ, ಮತ್ತು ಬಟ್ಟೆ ಎಲ್ಲ ಕೊಳಕಾಗೋಗಿರೋದು. ಬರೋರೆಲ್ಲ ಒಂದು ವಾರ ನನ್ನ ನೋಡಿರೋ ವ್ಯಕ್ತಿ ನನ್ನ ಇನ್ನೂ ನೆಕ್ಸ್ಟ್ ವೀಕಲ್ಲಿ ನನ್ನ ನೋಡಿ ಅಸಹ್ಯ ಪಡೋಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಕಷ್ಟಪಟ್ಟೆ ನಾನು. ಮನೆ ಇಲ್ಲ, ಚಳಿ, ನೈಟ್ ಪಾರ್ಕಲ್ಲಿ ಮಲ್ಕೊಳ್ಳೋದು, ಅಲ್ಲಲ್ಲಿ ಇವೆಲ್ಲ ಕಷ್ಟ ನನಗೆ. ಯಾಕಂದರೆ ನನ್ನ ಒಂದು ಮನಸ್ಸಿನ ಭಾವನೆ ಅರ್ಥ ಮಾಡ್ಕೊಂಡಿಲ್ಲ ಯಾರು. ಹಾಗಾಗಿ ನಾನು ಆ ನೋವನ್ನ ನಾನೇ ತಿಂದೆ, ಮತ್ತು ಆ ನೋವನ್ನ ನಾನೇ ಅನುಭವಿಸ್ತಾ ಇದ್ದೆ. ಹಾಗಾಗಿ ನಾವು ಹಂಗಿರುವಾಗ ನಮ್ಮ ಸಮುದಾಯದವರು ಅಲ್ಲಿ ಸುತ್ತಮುತ್ತ ಬರ್ತಾ ಹೋಗ್ತಾಯಿದ್ರು. ಆವಾಗ ನಾನು ಅಂಥವ್ರು ಸಿಕ್ಕಿದ್ರಲ್ಲ, ಅವ್ರ ಜೊತೆ ಅವ್ರು ನನ್ನ ನೋಡಿದ್ರು. ಫಸ್ಟು ನೋಡಿಬಿಟ್ಟು ಇಲ್ಲಿ ಬಾ ಅಂದರು. ಅದೇ ನಂಗೆ ಭಯ ಆಯಿತು, ಹೋಗಿರಲಿಲ್ಲ ನಾನು. ಆಮೇಲೆ 2ನೇ ಸತಿ ಅವರು ತಿರ್ಗಾ ಸಾಯಂಕಾಲ ಬಂದರು. ಏನು ಇವರು ಇಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ, ತಡಿ ಇವ್ರ ಹತ್ರ ಹೋಗಿ ಮಾತಾಡ್ಸೋಣ, ಏನು ಕರೀತಾ ಇದ್ದಾರೆ ಅಂತ ಹೋಗುವಾಗ ಅಲ್ಲಿ ನಮ್ಮ ಸಮುದಾಯದವರ ಪರಿಚಯ ಆಯಿತು ನನಗೆ. ಅವರು ಯಾಕೆ ಇಲ್ಲಿದೆಯಾ, ಯಾಕೆ ಹಿಂಗಿದೆಯಾ, ನಿನ್ನ ಯಾಕೆ ಹಿಂಗೆ ವಾಸನೆ ಬರ್ತಾಯಿದೆ, ಸ್ನಾನ ಮಾಡಿಲ್ವಾ, ಬಾ ನಿನಗೆ ಸ್ನಾನ ಮಾಡಿಸ್ತಿ ಕರ್ಕೊಂಡು ಹೋಗಿದ್ರು. ಹಂಗೆ ನಮ್ಮ ಸಮುದಾಯದವ್ರು ನನ್ನ ಕರ್ಕೊಂಡು ಹೋಗಿ ಮನೆಯಲ್ಲಿ ಸ್ನಾನ ಮಾಡಿಸಿ ಊಟ ಕೊಟ್ಟು, ಈಗ ನಾನು ಸಮುದಾಯದಲ್ಲಿ ಹೋದ್ರೂ ಪುಕ್ಸಟ್ಟೆ ಯಾರೂ ಹಾಕಲ್ಲ. ಸೊ ಹಾಗಾಗಿ ಅವ್ರು ನನಗೆ ಕೆಲಸಕ್ಕೆ ಹೋಗೋಕ್ಕೆ ಹೇಳಿದ್ರು. ನನ್ನ ಕೆಲಸ ಅಂದರೆ ಏನು ಕೆಲಸ ಮಾಡ್ತೀನಿ, ಅವ್ರು ಮಾಡ್ತಾ ಇದ್ದಿದ್ದ ಕೆಲಸ ಏನು, ಭಿಕ್ಷೆ ಬೇಡ್ತಾಯಿದ್ರು, ಒಂದು ಸೆಕ್ಸ್ ವರ್ಕ್ ಮಾಡ್ತಾಯಿದ್ರು. ಇದು ಬಿಟ್ಟರೆ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇದೆರಡರಲ್ಲಿ ಒಂದು ಆಯ್ಕೆ ಮಾಡೋಕ್ಕೆ ನನಗೆ ಕೊಟ್ಟರು. ನಾನು ಯಾವುದೋ ಒಂದು ಆಯ್ಕೆ ಮಾಡಿಕೊಂಡು ಆ ಕೆಲಸ ಮಾಡ್ತಾ ನಾನು ನನ್ನ ಲೈಫ್ನ ಮತ್ತು ನಮ್ಮ ಸಮುದಾಯದಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಒಂದು ಖುಷಿ ಏನು ಕೊಡ್ತು ಅಂದರೆ, ನನ್ನ ಭಾವನೆನ ನಾನು ಓಪನ್ ಅಪ್ ಆಗಿ ನಾನು ಬಂದೆ. ನನಗೆ ಸೀರೆ ಹಾಕ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು, ಕೂದಲು ಬಿಡೋಕ್ಕೆ ಅವಕಾಶ ಸಿಕ್ತು, ಕಿವಿ ಚುಚ್ಚಿಸಿದ್ರು, ಮೂಗು ಚುಚ್ಚಿದ್ರು, ಮತ್ತು ನನ್ನ ಹುಡುಗಿ ಥರ ಡ್ರೆಸ್ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟರು. ಸೊ ಇದು ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಇದು ಲೈಫ್ ನಂದು ಅನ್ನೋ ಥರ ನನಗೆ ಆವಾಗ ನನಗೆ ಸಂತೋಷ ಆಯಿತು. ಸರ್, ಅದೇ ನೀವು ಅಲ್ಲಾದ್ಮೇಲೆ ನಿಮ್ಮ ಸಮುದಾಯದವ್ರ ಸಂಪರ್ಕಕ್ಕೆ ಬಂದರು. ಅವ್ರು ಬಂದ ಮೇಲೆ ಏನಾದರೂ ನಿಮ್ಮ ಬದುಕು ಬದಲಾಯ್ತಾ, ಚೆನ್ನಾಗಾಯ್ತಾ? ಖಂಡಿತವಾಗ್ಲೂ ಆಯಿತು. ಯಾವ ಥರ ಬದಲಾವಣೆ ಆಯಿತು ಅಂದರೆ, ನನ್ನ ದೈಹಿಕವಾಗಿ ನಾನು ತುಂಬ ಚೇಂಜ್ ಆದೆ. ಯಾಕಂದರೆ ಹುಡುಗನ ವೇಷದಿಂದ ನಾನು ನನ್ನ ಭಾವನೆಗೆ ತಕ್ಕ ಇರುವಂಥ ವೇಷಕ್ಕೆ ನಾನು ಬಂದೆ. ನನ್ನ ವೇಷ ಅಂತ ಹೇಳಲ್ಲ, ನನ್ನ ಭಾವನೆಗೆ ನಾನು ಬಂದೆ ನಾನು. ಸೊ ಹಾಗಾಗಿ ನಾನು ಆ ಒಂದು ಲೈಫಿಂದ ಈ ಲೈಫ್ಗೆ ಬರೋಕ್ಕೆ ನನಗೆ ಅದೊಂದು ದಾರಿ ಆಯಿತು. ಸೊ ನಾನು ಅಂದರೆ ನೀವು ಎಷ್ಟು ದಿನ ನಿಮ್ಮ ಸಮುದಾಯದವ್ರ ಜೊತೆಗಿದ್ರಿ? ನಾನು ನೀವು ಏನಾದರೂ ನಿರ್ವಾಣ ಏನಾದರೂ ಮಾಡಿಸ್ಕೊಂಡ್ರ? ನಾನು ಬಂದ್ಬಿಟ್ಟು ಹೌದು, ನಾನು ನಮ್ಮ ಸಮುದಾಯದಲ್ಲಿ ನಾನು 18 ವಯಸ್ಸಲ್ಲಿ ಸೇರಿಕೊಂಡೆ. ನನಗೆ ಆವಾಗ ಇನ್ನೂ ವಯಸ್ಸು ಚಿಕ್ಕದಿದೆ ಅಂತ ನನಗೆ ಈ ಆಪ್ರೇಷನ್ ಮಾಡಿಸ್ಕೊಬಾರ್ದು ಅಂತ ಹೇಳಿದ್ರು. ನನಗೆ ಹೌದು ಇರಲಿ, ಯಾಕಂದರೆ ಯಾಕೆ ಮಾಡಿಸ್ಕೊಬಾರ್ದು ಅಂದರೆ, ಇನ್ನೂ ಒಂದು ವಿಷಯ ಏನಂದರೆ, ನನ್ನ ಹತ್ರ ದುಡಿಮೆ ಇರಲಿಲ್ಲ, ಹಣ ಇರಲಿಲ್ಲ. ಹಾಗಾಗಿ ನನಗೆ ಅದು ಮಾಡಿಸ್ಕೊಳ್ಳೋಕ್ಕೆ ಅಷ್ಟೊಂದು ದುಡ್ಡು ವ್ಯವಸ್ಥೆ ಇದ್ದಿರೋ ಕಾರಣಕ್ಕೆ ನಾನು ಮಾಡಿಸ್ಕೊಂಡಿಲ್ಲ. ಆಮೇಲೆ 1 ವರ್ಷ, 1.5 ವರ್ಷ, 2 ವರ್ಷ ನಾನು ದುಡಿದಿದ್ದು ನಾನು ಲೈಂಗಿಕ ವೃತ್ತಿ ಮಾಡ್ತಾನೆ ನಾನು ನಾನು ದುಡ್ಡನ್ನ ಜೋಡಿಸ್ಕೊಂಡು ನನ್ನ ಸಮುದಾಯದವ್ರಿಗೆ ಕೊಟ್ಟೆ. ಎಷ್ಟು ಕೊಟ್ರಿ? ಕೊಟ್ಟೆ, ಒಂದು 3 ಲಕ್ಷ ಅಷ್ಟು ದುಡ್ದು ನಾನು ಕೊಟ್ಟೆ ನಾನು. ಯಾಕಂದರೆ ಇದು 3 ವರ್ಷದ ದುಡಿಮೆ ಅಲ್ವಾ. ನಾನು ಕಷ್ಟಪಟ್ಟು ಅಲ್ಲಿ ಸೇರಿಸಿ ಹಗಲು ರಾತ್ರಿ ದುಡ್ದು, ಇದು 2 ಆಪ್ಷನ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಬಿಟ್ಟು ಸೆಕ್ಸ್ ವರ್ಕ್ ಮಾಡಬೇಕು, ಭಿಕ್ಷಾಟನೆ ಮಾಡಬೇಕು, ಇದು ಬಿಟ್ಟರೆ ಏನೂ ಇರಲಿಲ್ಲ. ಇದು ಮಾಡಿದ ತಕ್ಷಣ ಏನು ಮಾಡಿದ್ರು, ನನಗೆ
ಆಪ್ರೇಷನ್ ಮಾಡೋಕ್ಕೆ ಪೂನಾಗೆ ಕಳಿಸಿದ್ರು. ಪೂನಾದಲ್ಲಿ ಆಯ್ತು. ಪೂನಾಗೆ ಹೋಗಿ ಅಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಅಲ್ಲಿ ಬಂದ್ಬಿಟ್ಟು ನಮ್ಮ ಸಮುದಾಯದವ್ರದ್ದು ಬ್ರಾಥಲ್ ಸೆಂಟರ್ಸ್ ಇದೆ. ಅಂದರೆ ಅಲ್ಲಿ ಈ ರೆಡ್ ಲೈಟ್ ಏರಿಯಾ ಅಂತ ಇರುತ್ತಲ್ವ, ಆ ಏರಿಯಾದಲ್ಲಿ ನಾವು ಲೈಂಗಿಕ ವೃತ್ತಿನ ಮಾಡಬೇಕು. ಮತ್ತು ಅಲ್ಲಿ ನನಗೆ ಆಪ್ರೇಷನ್ ಮಾಡಿಸ್ಬಿಟ್ಟು ನಮ್ಮ ಸಮುದಾಯದಲ್ಲೂ ನನಗೆ ಒಳ್ಳೆ ರೀತಿಯಲ್ಲಿ ನೋಡೋದು, ಮೇ ಬಿ ಬೇರೆಯವ್ರಿಗೆ ಚೆನ್ನಾಗಿ ನೋಡಿರ್ಬೋದು, ಬಟ್ ನನಗೆ ಸಿಕ್ಕಿರೋಂಥ ಒಂದು ನಮ್ಮ ಗುರು ಅನ್ನಿಸ್ಕೊಳ್ಳೋರು ನನಗೆ ಅಷ್ಟು ಚೆನ್ನಾಗಿ ನನ್ನ ನೋಡಿಲ್ಲ ನನಗೆ. ಯಾಕಂದರೆ ಅವರು ಎಲ್ಲ ಸಮುದಾಯದವ್ರ ಮೇಲೆ ನಾನು ಬ್ಲೇಮ್ ಮಾಡ್ತಾಯಿಲ್ಲ, ಎಲ್ಲರೂ ಕೆಟ್ಟವರು ಅಲ್ಲ, ಅದರಲ್ಲಿ ಒಳ್ಳೆಯವರು ಇದ್ದಾರೆ. ನನಗೆ ಸಿಕ್ಕಿರೋಂಥವ್ರು ನನಗೆ ನನ್ನ ಒಂದು ಪ್ರೀತಿಗೆ ಪಾತ್ರರಾಗಿರಲಿಲ್ಲ ಅವರು. ಸೊ ಹಾಗಾಗಿ ಅವರು ನನಗೆ ತುಂಬ ಕಷ್ಟ ಕೊಟ್ಟರು. ಯಾಕಂದರೆ ನಾನು ಆಪ್ರೇಷನ್ ಮಾಡಿಸ್ಕೊಂಡು ಬಂದು ನನಗೆ ತುಂಬ ಆ ಟೈಮಲ್ಲಿ ತುಂಬ ಬ್ಲೀಡಿಂಗ್ಸ್ ಹೋಗ್ತಾಯಿತ್ತು. ಯಾಕಂದರೆ ನಾವು ಹೋಗ್ತಾ ಇರೋದೇನೋ ನಾರ್ಮಲ್ ಆಗಿ ಈ ಹಾಸ್ಪಿಟಲ್ಗೆ ಹೋಗಿ ಆಪ್ರೇಷನ್. ಒಂದು ಪ್ರಶ್ನೆ ಅಂದರೆ, ನೀವು ನಿರ್ಮಾಣ ಮಾಡಿಸ್ಕೊಂಡಿದ್ದು ಕರೆಕ್ಟಾಗಿ ವೈಜ್ಞಾನಿಕವಾಗಿ ಒಂದು ಆಸ್ಪತ್ರೆ ಅಲ್ಲ, ಅಥವಾ ಅದು ಆವಾಗ ಸಾಂಪ್ರದಾಯಿಕವಾಗಿ? ಇಲ್ಲ, ಆವಾಗ ಮೆಡಿಕಲ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಅನಿಸ್ಟಿಷಿಯಾ ಎಲ್ಲ ಕೊಟ್ಟು ಮಾಡೋಂಥ ಒಂದು ಏನೂ ಇರಲಿಲ್ಲ ಆವಾಗ, ಒಂದು 10-11 ವರ್ಷ ಹಿಂದೆ. ಯಾಕಂದರೆ ಆವಾಗೆಲ್ಲ ನಾವು ಹೋಗೋದು ಒಂದು ನಾರ್ಮಲಾಗಿ ನಮ್ಮದೇ ಒಂದು ಇದರಲ್ಲಿ ನಾವು ಆಪ್ರೇಷನ್ಸ್ಗಳು ಮಾಡ್ಕೊಳ್ಳೋದು ನಮ್ಮ ಸಮುದಾಯದ ಹೇಗೆ ಅಂತ ಒಂಚೂರು. ಅಂದರೆ ಈಗ ನಾವು ಬಂದ್ಬಿಟ್ಟು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಒಳ್ಳೆ ಸ್ಪೆಷಲೈಸ್ಡ್ ಕ್ಲಿನಿಕ್ ಹಾಸ್ಪಿಟಲ್ಗೆ ಹೋಗಿ ನಾವು ಏನೂ ಆಪ್ರೇಷನ್ ಮಾಡಿಸ್ಕೊತಿರ್ಲಿಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ಚಿಕ್ಕ ಹಾಸ್ಪಿಟಲ್ಗೆ ಹೋಗೋದು, ರಾತ್ರಿ ಹೋಗ್ಬಿಟ್ಟು ಇದು ಯಾವುದೋ ಬೇರೆ ಆಪ್ರೇಷನ್, ಅವ್ರಿಗೆ ಕಿಡ್ನಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ, ಮತ್ತು ಇಲ್ಲ ಅವ್ರಿಗೇನೋ ಅಲ್ಸರ್ ಆಗಿಬಿಟ್ಟಿದೆ ಅಂತ ಸುಳ್ಳು ಹೇಳಿ ಹೋಗಿ ಅಲ್ಲಿ ಆಪ್ರೇಷನ್ ಸಣ್ಣ ಪುಟ್ಟ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋವಂಥ ಆಪ್ರೇಷನ್ಗಳ ಥರ ಹೋಗಿ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ. ಅಂದರೆ ಅದು ಹೆಂಗೆ ಅಂದರೆ, ಈಗ 10 ಗಂಟೆಗೆ ಬೆಳಗ್ಗೆ 10 ಗಂಟೆ ಆಪ್ರೇಷನ್ ಆಗಿದೆ ಅಂದರೆ ಅದು ಚಿಕ್ಕ ಪುಟ್ಟ ಆಪ್ರೇಷನ್ ಅಲ್ಲ, ಅದು ದೊಡ್ಡ 24 ಒಳಗೆ 40-50 ಒಳಗೆಗಳನ್ನ ಹಾಕ್ತಾರೆ. ಅಲ್ಲಿ ಸುತ್ತಮುತ್ತ ಫುಲ್ಲು ಒಳಗೆ ಹಾಕಿಸಿ ಕಳಿಸಿರ್ತಾರೆ. ಇದು ನಮಗೆ ಆಪ್ರೇಷನ್ ಮಾಡಿಸಿ ಅವರು ನಮ್ಮನ್ನು 1-3 ಅವರ್ಸಲ್ಲಿ ಮನೆಗೆ ಕಳಿಸ್ಬಿಡ್ತಾರೆ. ಯೂರಿನ್ ಪ್ಯಾಕೆಟ್ ಜೊತೆನೇ ನಮ್ಮನ್ನು ಕಳಿಸ್ತಾರೆ ಹೋಗಿ ಮನೆಗೆ. ಯಾಕಂದರೆ ಇಲ್ಲಿದ್ದರೆ ಡೌಟ್ ಆಗುತ್ತೆ, ಇಲ್ಲಿದ್ದರೆ ಪೊಲೀಸ್ ಅವರು ಅಟ್ಯಾಕ್ ಮಾಡಿಬಿಡ್ತಾರೆ, ಏನಾದರೂ ಡೌಟ್ ಇರುತ್ತೆ, ಡೌಟ್ ಆಗಿಬಿಡುತ್ತೆ ಅಂತ ಹೇಳಿ ಅವರು ಹಿಂಗೆ ಪ್ಯಾಕೆಟ್ ನಾವು ಹಿಡ್ಕೊಂಡಿರ್ಬೇಕು, ಯೂರಿನ್ ಪ್ಯಾಕೆಟು ಸುತ್ತ ಬಟ್ಟೆ ಕಟ್ಕೊಂಡು ಟ್ರಾವೆಲ್ ಮಾಡಬೇಕು. ನಾವು ಟ್ರಾವೆಲ್ ಮಾಡೋದೇನೋ ಒಂದು ದೊಡ್ಡ ಇನೋವಾ ಆ್ಯಂಬುಲೆನ್ಸು ಅದೆಲ್ಲ ನಮಗೇನಿಲ್ಲ, ನಾರ್ಮಲ್ಲು ಲೋಕಲ್ ಬಸ್ಗಳಲ್ಲಿ ಕೂತ್ಕೊಂಡು ಬರಬೇಕು. ಇಷ್ಟು ದೊಡ್ಡ ಬ್ಲ್ಯಾಂಕೆಟ್ನ ತಂದಿರ್ತೀವಿ, 2-3 ಬ್ಲ್ಯಾಂಕೆಟು, ಅಂದರೆ ಒದ್ಕೊಳ್ಳೋ ಬ್ಲ್ಯಾಂಕೆಟ್ ಗೊತ್ತಲ್ವ ಎಷ್ಟು, ಅದನ್ನು ಫೋಲ್ಡ್ ಮಾಡಿದ್ರೆ ಇಷ್ಟು ದಪ್ಪ ಇರುತ್ತೆ. ಅದನ್ನು ನಮ್ಮ ಕೆಳಗಡೆ ಇಲ್ಲಿಗೆ ಅಡಿ ಕೆಳಗಡೆ ಇಟ್ಕೊಂಡು ಬರಬೇಕು. ಯಾಕಂದರೆ ಅದು ಹೋಗ್ತಾ 40-50 ಒಳಗೆ ಹಾಕಿರೋದು ಒಂದೊಂದು ಒಳಗೆ ಬಿಟ್ಕೊಂಡು ಬರುತ್ತೆ. ಆ ಒಳಗೆ ಬಿಟ್ಕೊಂಡು ಬರುವಾಗ ಬ್ಲೀಡಿಂಗ್ಸ್ಗಳನ್ನ ಸ್ಟಾರ್ಟ್ ಆಗ್ತಾ ಇರುತ್ತೆ. ಒಂದು ಬ್ಲ್ಯಾಂಕೆಟ್ ಫುಲ್ಲು ಹಿಂಗೆ ಹಿಂಡಿದ್ರೆ ಅಷ್ಟು ರಕ್ತ ಬರುತ್ತೆ, ಅಷ್ಟು 2-3 ಬ್ಲ್ಯಾಂಕೆಟ್ ರಕ್ತ ಹೋಗುತ್ತೆ. ಅಷ್ಟು ರಕ್ತ ನೀವು ಬಸ್ಸಲ್ಲೆಲ್ಲ ಬೀಳಬಾರ್ದು, ನೀವು ನಡೆಯೋ ದಾರಿಯಲ್ಲಿ ಬೀಳಬಾರ್ದು ಅಂತ ಬ್ಲಾಂಕೆಟ್ ಅನ್ನ ಸುತ್ಕೋತೀರಾ? ಹೌದು, ಹಾಗೆ ಸುತ್ಕೊಂತೀವಿ. ಯಾಕಂದರೆ ನೀವು ಸಾಮಾನ್ಯವಾಗಿ ವಿಸ್ಪರ್ ಪ್ಯಾಡು ಮತ್ತು ಸ್ಯಾನಿಟರಿ ಪ್ಯಾಡ್ನ ಇಟ್ಕೊಂಡ್ರು ಅದು ಸಾಲಲ್ಲ. ಯಾಕಂದರೆ ಅದು ಏನು ಡ್ರಾಪ್ ಏನು ಬರೋಂಥದ್ದಲ್ಲ. ಅವಾಗ ಆಪರೇಷನ್ ಮಾಡಿದ ಜಾಗದಲ್ಲಿ ಅದು ಸ್ಯಾನಿಟರಿ ಪ್ಯಾಡ್ ಎಲ್ಲ ಹಾಕಕ್ಕಾಗಲ್ಲ ಅನ್ಸುತ್ತೆ. ಆಗಲ್ಲ, ಅದು ಏನೂ ಆಗಲ್ಲ, ಹಾಕಿದ್ರೂ ಅದು ಸಾಲಲ್ಲ, ಅದು ಯಾವ ಮೂಲೆಗೂ ಸಾಲಲ್ಲ. ಬ್ಲ್ಯಾಂಕೆಟ್ಗಳನ್ನ ತರ್ತೀವಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದು ಬ್ಲ್ಯಾಂಕೆಟ್ಗಳನ್ನ ತಂದು ಬ್ಲ್ಯಾಂಕೆಟ್ಗಳನ್ನ ಇಟ್ಕೊಂಡು ಬಂದಿರ್ತೀವಿ, ಅದು ಇಷ್ಟಿಷ್ಟು ರಕ್ತ ಹೋಗಿರುತ್ತೆ. ಅಂದರೆ ಅಲ್ಲಿಂದ ನೀವು 3 ಗಂಟೆಯಲ್ಲಿ ಎಲ್ಲಿಗೆ ಬಂದ್ರಿ? ಈಗ ನಮ್ಮದು ಪೂನಾದಲ್ಲಿ ಅದು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ 10-15-20 ಕಿಲೋಮೀಟ್ರಿಂದ. ಸರ್ಟಿಫೈಡ್ ಡಾಕ್ಟರ್ ಸರ್ ಏನು ಅದೇನು ನನಗೆ ಗೊತ್ತಿಲ್ಲ. ಸರ್ಟಿಫೈಡ್ ಕತ್ಲೆಯಲ್ಲಿ ಹೋಗಿರ್ತೀವಿ, ಯಾವುದೋ ಏನೋ ಒಂದು ಕತ್ಲೆಯಲ್ಲಿ ಮಾಡಿರ್ತಾರೆ. ನಂಗೆ ನಿಜವಾಗ್ಲೂ ಯಾವ ಡಾಕ್ಟ್ರು ಮಾಡಿದ್ರು, ಯಾವ ನರ್ಸ್ ಮಾಡಿದ್ರು ಏನೂ ಗೊತ್ತಿಲ್ಲ. ಆ ಹಾಸ್ಪಿಟಲ್ ನೋಡಿಬಿಟ್ರೆ ನೀವು, ಇದು ಹಳೆ ಕಾಲದ ಬೂತ್ ಬಂಗ್ಲೆಗಳಿರುತ್ತೆ ನೋಡಿ, ಹಂಗಿದೆ. ಅಲ್ಲಲ್ಲಿ ಆ ಹಾಸ್ಪಿಟಲ್ ವಾರ್ಡ್ ಒಂದೇ ಸಣ್ಣ ರೂಮೇ ಇರೋದು, 2-3 ರೂಮ್ ಇರುತ್ತೆ. ಒಂದು ಆಪ್ರೇಷನ್ ಮಾಡೋ ರೂಮು, ಒಂದರಲ್ಲಿ ಮಲಗಿಸೋ ರೂಮು, ಒಂದು ಟಾಯ್ಲೆಟ್ ಇರುತ್ತೆ.
ಆ ಟಾಯ್ಲೆಟು ಗಬ್ಬು ಗಲೀಜಿರುತ್ತೆ. ಆಮೇಲೆ ಆ ಒಂದು ಮಲಗಿಸೋ ಜಾಗ ಮಾತ್ರ ಫುಲ್ಲು ರಕ್ತಗಳಿರುತ್ತೆ, ಅಲ್ಲಲ್ಲಿ ಏನೇನೋ ಬರ್ದಿರ್ತಾರೆ. ಲಿಟ್ರಲಿ ಒಂಥರ ಭೂತ್ ಬಂಗ್ಲಾನೇ ಇರುತ್ತೆ, ಒಂಥರ ಭಯ ಭಯ ಭಯ. ಅಲ್ಲ, ಅಲ್ಲಿಂದ ನೀವು ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಪೂನಾದಿಂದ ಕರ್ನಾಟಕ ಬಂದ್ರ ಅಥವಾ ಅಲ್ಲೇ ಸ್ವಲ್ಪ ದಿನ ಇಲ್ಲ, ಅಲ್ಲೇ ಇದ್ವಿ. ನಾನು ಈ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಹುಡ್ಕೊಂಡು ಬಂದ್ಬಿಟ್ಟು ನನ್ನ ಹಿಡಿದು ಬಿಡ್ತಾರೆ ಅಂತ ಭಯಕ್ಕೆ ಅಂತ ನಾನು ಅಲ್ಲೇ ಸಂದರ್ಭದಲ್ಲಿ ಇದ್ದೆ. ಎಲ್ಲ ನಿಮ್ಗೆ ನಿಮ್ಮ ಅಣ್ಣ ತಮ್ಮಂದ್ರು ಅಪ್ಪ ಅಮ್ಮಂದ್ರದ್ದೆಲ್ಲ ನೆನಪಾಗೋದು? ಆವಾಗೇ ನಿಜವಾದ ಆ ನೆನಪು ಅನ್ನೋದು ತುಂಬಾ ಬರೋದು. ಯಾಕಂದರೆ ನಾನು ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದು ಪಬ್ಲಿಕ್ಕಾಗಿ ಹೇಳ್ಬೋದು. ಯಾಕಂದರೆ ನಾನು ಹೇಳಿರಲಿಲ್ಲ ಎಲ್ಲೂ. ಯಾಕಂದರೆ ನನಗೆ ಅದು ಹೇಳಿದ್ರೆ ಜನ ಹೆಂಗೆ ಯೋಚನೆ ಮಾಡ್ತಾರೋ, ಮತ್ತು ನಮ್ಮ ತಂದೆ ತಾಯಿಯವರು, ನಮ್ಮ ರಿಲೇಷನ್ಸ್ ಯಾರಾದರೂ ಈ ನ್ಯೂಸ್ನ ಕೇಳಿದ್ರೂ ಯಾವ ಥರ ಯೋಚನೆ ಮಾಡ್ತಾರೋ ಅನ್ನೋದ್ರಿಂದ ನಾನು ಹೇಳಿರಲಿಲ್ಲ. ಇದು ನನಗೇನಂದರೆ, ಆಪ್ರೇಷನ್ ಮಾಡಿಸಿ ನೀವೇ ಇಮ್ಯಾಜಿನ್ ಮಾಡಿ, 50 ಒಳಗೆ ಹಾಕಿರೋ ಜಾಗ ಅಷ್ಟು ಬೇಗ ವಾಸಿ ಆಗಲ್ಲ. ಅಂದರೆ 3-4 ಬೇಕಾಗ್ಬೋದು. 3-4 ದಿನನೂ ಅಲ್ಲ, 3-4 ತಿಂಗಳು ಬೇಕಾಗ್ಬೋದು. 3-4 ತಿಂಗಳು ಆಗಲ್ಲ, ಅದು 1 ವರ್ಷ ಆಗಬೇಕು. ಅದು ಕಂಪ್ಲೀಟ್ ಡ್ರೈ ಆಗಿ ಮೇಲ್ಮಟ್ಟಕ್ಕೆ ಡ್ರೈ ಆದರೂ ಒಳಗಿನ ಗಾಯ ಇರುತ್ತೆ, ಅದು 1 ವರ್ಷ ಆಗಬೇಕು. ಜನರಲಾಗಿ ಯಾವುದೇ ಆಪ್ರೇಷನ್ ಮಾಡಿದ್ರು 1 ವರ್ಷ ಕೊಡ್ತಾರೆ ಡಾಕ್ಟ್ರು. ಹಾಗಿರೋ ಟೈಮಲ್ಲಿ ನನಗೆ ಆಪ್ರೇಷನ್ ಆಗಿ 20 ದಿವಸಕ್ಕೆ ನನಗೆ ಸೆಕ್ಸ್ ಮಾಡಬೇಕು ಅನ್ನೋ ಒಂದು ಒತ್ತಡ ಬಂತು. ಅಂದರೆ ಯಾರ ಕಡೆಯಿಂದ? ಅದು ಬ್ರಾಥಲ್ ಸೆಂಟ್ರು ಅಲ್ವಾ, 24 ಅವರ್ಸು ಜನ ಬರ್ತಾರೆ ಹೋಗ್ತಾರೆ. ನಾನು ಅವತ್ತು ಮಲಗಿದ್ದೆ. ನನಗೆ 20 ದಿವಸಕ್ಕೆ ನನಗೆ ನೋವು ತಡೆಯೋಕ್ಕೆ ಆಗ್ದಂಗೆ ತುಂಬ ಯಾವುದೋ ಜ್ಞಾನದಲ್ಲಿ ಮಲಗಿದ್ದೆ. ಒಬ್ಬ ಕುಡಿದ್ಬಿಟ್ಟು ಅವನು ಯಾವ್ದು ಇದ್ರಲ್ಲಿ ಬಂದವನು, ನಾನು ಮಲಗಿರೋದು ನೋಡಿಬಿಟ್ಟು ಅವನು ನನ್ನ ಜೊತೆ ಸೆಕ್ಸ್ ಮಾಡ್ದ. ಆ 20 ಗಾಯದಲ್ಲಿ ಅವನು ಮೇಲೆ ಅದು ಒಂಥರ ಲಿಟ್ರಲಿ ರೇಪ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನನಗೆ ನನ್ನ ಒಂದು ಇಷ್ಟ ಇಲ್ದಂಗೆ ಅವನು ಕುಡ್ದಿರೋ ಜ್ಞಾನದಲ್ಲಿ ನನ್ನ ಜೊತೆ ಬಲವಂತವಾಗಿ ಮಾಡಿ, ಮತ್ತು ಇನ್ನೂ ಆ ಒಳಗೆ ಎಲ್ಲ ಬಿಚ್ಚಿ ಹೋಗಿ ನಾನು ತುಂಬ ಸೀರಿಯಸ್ ಹೋಗಿ, ಆಮೇಲೆ ಮತ್ತೆ ನನ್ನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಹಾಕಿ, ಹಾಸ್ಪಿಟ್ಲಲ್ಲಿ ಮೆಡಿಸನ್, ಆಮೇಲೆ ಡಾಕ್ಟ್ರೆಲ್ಲ ಬೈದರು, ಇದೇನು ಮಾಡಿದ್ದೀರಾ, ಯಾಕೆ ಹಿಂಗೆ ಇಷ್ಟು ಸೀರಿಯಸ್ ಮಾಡಿದ್ದೀರಾ ಅಂತ. ಯಾಕಂದರೆ ಅವ್ನು ನನ್ನ ಇನ್ನೂ ಏನೋ ರೆಡಿಯಾಗಿ ಮಲ್ಕೊಂಡಿದ್ದೀನಿ ಬಾರಪ್ಪ ಅನ್ನೋ ಥರ ಕರೆಯೋ ಥರ ಅವ್ನು ನನ್ನ ಮೇಲೆ ಬಂದು ಬಿದ್ದು ಮೇಲೆ ಒದ್ದಾಡಿ ಆ ಗಾಯ ಎಲ್ಲ ಮತ್ತೆ ಒಣಗಿರೋ 20 ದಿವಸದ ಗಾಯ ಎಲ್ಲ. ನಿಮಗೆ ಪ್ರೊಟೆಕ್ಷನ್ ಇರಲಿಲ್ವಾ ಒಂದು ರೂಮಲ್ಲಿ ಮಲಗುವಂಥದ್ದು, ಅಥವಾ ಅವಳ ಹತ್ರ ಹೋಗಬೇಡಿ ಅಂತ ಯಾರಾದರೂ? ನೋಡಿ, ನಮ್ಮಲ್ಲಿ ಏನು ಸ್ಪೆಷಲ್ ರೂಮು ಮತ್ತು ನಮಗೆ ಹೈಫೈ ರೂಮು ದೊಡ್ಡ ಏನು ರೂಮ್ ಕೊಟ್ಟಿರಲ್ಲ. ನಾರ್ಮಲಾಗಿ ನೀನು ಎಲ್ಲಿ ಸೆಕ್ಸ್ ಮಾಡ್ತೀಯಾ ಅಲ್ಲೇ ಮಲಗಬೇಕು ನೈಟು. ಇವತ್ತು ನೋಡಿ, ಈ ಜಾಗದಲ್ಲಿ ಸೆಕ್ಸ್ ಮಾಡಿರ್ತೀವಿ ಅಂದರೆ ಅದೇ ಜಾಗದಲ್ಲಿ ಮಲಗಿರ್ತೀವಿ ನೈಟು. ಅಲ್ಲೇ ಕುತ್ಕೊಂಡು ಊಟ ಮಾಡಿರ್ತೀವಿ, ಅಲ್ಲೇ ಎಲ್ಲನೂ ಸೈಡಿಗೆ ತಳ್ಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಡ್ಶೀಟ್ ಒದ್ರಬಿಟ್ಟು ತಿರ್ಗಿ ಅಲ್ಲೇ ಹಾಸ್ಕೊಂಡು ಅಲ್ಲೇ ಮಲಗಿರ್ತೀವಿ. ಅಂಥ ಟೈಮಲ್ಲಿ ಅಲ್ಲೇ ಮಲಗಿರ್ಬೇಕು ನಾವು. ಈಗ ಈ ರೂಮ್ ಖಾಲಿ ಇದ್ದರೆ ಅಲ್ಲಿ ಮಲಗಿರ್ತೀನಿ, ಆ ರೂಮ್ ಖಾಲಿ ಇದ್ದರೆ ಅಲ್ಲಿ ಮಲಗಿರ್ತೀವಿ. ಅಲ್ಲೇ ಮಲಗಬೇಕು, ಅಲ್ಲೇ ತಿನ್ನಬೇಕು. ಅಲ್ಲೇ ಅವ್ರೇನು ನಮ್ಮ ಅಪ್ಪ ಅಲ್ಲ, ನಮ್ಮ ಅಮ್ಮ ಅಲ್ಲ, ಅವ್ರೇನು ನಮ್ಮ ಸ್ವಂತ ಇವರು ಅಲ್ಲ, ಗಾರ್ಡಿಯನೂ ಅಲ್ಲ ನಮಗೆ. ಯಾರು ಅವ್ರ ಜಾಗ ಕೊಟ್ಟಿದ್ದಾರೆ, ಇದೊಂದು ಜಾಗ, ನೀನೊಂದು ಕೆಲಸ ಮಾಡಿ 10 ರೂಪಾಯಿ ದುಡ್ಕೊಂಡು ಹೋಗು ಅಂತ ಹೇಳಿರೋಂಥವ್ರು. ನಾನು ಆ ಟೈಮಲ್ಲಿ ಮಲಗಿರೋದು ಯಾವನೋ ನುಗ್ಗಿ ನನಗೆ ರೇಪ್ ಮಾಡಿ, ನನಗೆ ಅದು ಒಳಗೆಲ್ಲ ಬಿಚ್ಚೋಗಿ ನನಗೆ ಅಷ್ಟು ಹಿಂಸೆ ಆಯಿತು. ನನಗೆ ಅದು ಹೇಳ್ಕೊಳಕ್ಕೂ ನನಗೆ ತುಂಬ ಭಾವಗಳಾಗಿ ಆಗ್ತೀನಿ ನನಗೆ. ಯಾಕಂದರೆ ಆ ಟೈಮಲ್ಲಿ ನನಗೆ ಅದು ರೇಪ್ ನನಗೆ ಆಗಿರೋವಂಥದ್ದು. ನಾನು ಹೆಂಗೆ ಹೇಳಲಿ, ನನಗೆ ನಿಜವಾಗ್ಲೂ ಒಂದು ಪ್ರೊಟೆಕ್ಷನ್ ಇದ್ದಿದ್ರೆ ನನಗೆ ಅದು ಆಗ್ತಾಯಿತ್ತಾ? ನನಗೆ ನನ್ನ ತಂದೆ ತಾಯಿ ಜೊತೆ ನಾನು ಇದ್ಕೊಂಡು, ನಮ್ಮ ತಂದೆ ತಾಯಿಯವ್ರು ನನ್ನ ಆರೈಕೆ ಮಾಡಿ ನನಗೆ ಆಪ್ರೇಷನ್ ಮಾಡಿಸಿದ್ದಿದ್ದು ನನ್ನ ಜೊತೆಗಿದ್ದಿದ್ರೆ ನನಗೆ ಈ ಪರಿಸ್ಥಿತಿ ಆಗ್ತಾಯಿತ್ತಾ? ನಾನು ಸತ್ಯ ಹೋಗಿದ್ದಿದ್ರೆ ಆ ಟೈಮಲ್ಲಿ ಏನಾಗ್ತಾಯಿತ್ತು? ನಾನು ನಿಜವಾಗ್ಲೂ ಸಾಯೋ ಬದುಕುವಂಥ ಪರಿಸ್ಥಿತಿಯಲ್ಲಿ ನಾನು ಆ ಸಿಚುವೇಶನ್ನ ದಾಟಿ ನಾನು ಬಂದಿರೋಂಥದ್ದು. ಅಷ್ಟು ಕಷ್ಟ ಇತ್ತು ನನಗೆ. ಯಾಕಂದರೆ ನೀವೇ ಯೋಚನೆ ಮಾಡಿ, ಒಂದು ಮಗುಗೂ ರೇಪ್ ಮಾಡೋದು ಒಂದು, ನಮ್ಮನ್ನು ಆ ಪರಿಸ್ಥಿತಿಯಲ್ಲಿ ರೇಪ್ ಮಾಡಿರೋದು ಒಂದೇ. ಯಾಕಂದರೆ ಏನೂ ಇಲ್ಲ, ಅದು ಹಸಿ, ಅದು ಮಗುಗೂ ಹಸಿ ಕೂಸು, ಅದು ಹಸಿ. ಇದು ನಮ್ಮದು ಆ ಒಂದು ಇದರಲ್ಲಿ ಇರುವಾಗ ಅದು ನಿಜವಾಗ್ಲೂ ಅಂಥ ಒಂದು ಕ್ರೂರವಾಗಿ ನಮ್ಮ ಜೊತೆ ಬಿಹೇವ್ ಮಾಡಿದರು. ಅದು ಎಲ್ಲೂ ಹೈಲೈಟ್ ಆಗಿಲ್ಲ.
ಎಲ್ಲೂ ಮಾತಾಡಿಲ್ಲ ಅದ್ರ ಬಗ್ಗೆ ನಾನು ಎಲ್ಲೂ ಅದ್ರ ಬಗ್ಗೆ ಹೇಳಿ ನನಗೆ ನ್ಯಾಯನೂ ಸಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಸಮುದಾಯದವ್ರ ಹತ್ರ ಮಾತಾಡಿದೆ, ಅವರು ಬಿಡು ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಮಾಡು, ತಿರ್ಗಾ ಒಳಗೆ ಹಾಕಿಸಿದ್ರು. ತಿರ್ಗಾ ಒಂದು 50 ಒಳಗೆಗೆ 60 ಒಳಗೆ ಹಾಕಿಸಿ ತಿರ್ಗಾ ಮನೆಗೆ ಕರ್ಕೊಂಡು ಬಂದುಬಿಟ್ರು. ಮನೆಯಲ್ಲಿ ಆರೈಕೆ ಮಾಡಿಕೊಂಡು ಆವಾಗಿಂದ ಸ್ವಲ್ಪ ಹುಷಾರಾಗಿ ನಾನು ತುಂಬ ಇದು ಮಾಡಿಕೊಂಡು. ಅಷ್ಟೆಲ್ಲ ಕಷ್ಟದ ಬದುಕನ್ನು ನೀವು ದಾಟಿ ಈಗ ಒಂದು ರೀತಿ ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು. ಅಂದ್ರೆ ನೀವು ಕರ್ನಾಟಕ ಯಾವಾಗ ಬಂದ್ರಿ? ಅಲ್ಲ, ಅಥವಾ ಇವಾಗ ಒಂದು ಒಳ್ಳೆ MA ಇನ್ ಜರ್ನಲಿಸಮ್ ಮುಗಿಸಿದ್ರ, ಒಂದು ಸ್ನಾತಕೋತ್ತರ ಪದವಿ ಮುಗಿಸಿದ್ರ? ಹೌದು. ಈ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಿಮ್ಮ ಯಾಕೆ ನಾನು ಇವತ್ತು ಈ ಒಂದು ಸಾಧನೆ ಮಾಡಿದ್ದೀನಿ, ಇವತ್ತು ನಾನು ಒಂದು ಘನತೆಯಿಂದ ನಾನು ಜೀವನ ಮಾಡಬೇಕು ಅಂತ ಯಾಕೆ ಅಂದರೆ ಇವೆಲ್ಲ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸೇ ನನಗೆ ಇವತ್ತು ನಾನು ಘನತೆಯಿಂದ ಬದುಕಬೇಕು. ಯಾಕೆ ಒಂದು ಸಾಮಾನ್ಯವಾಗಿ ಒಂದು ಗಂಡು ಹೆಣ್ಣು ಈ ಸಮಾಜದಲ್ಲಿ ಅವ್ರು ಘನತೆಯಿಂದ ಬದುಕ್ತಾ ಇದ್ದಾರೆ. ಅವರು ಒಂದು ಆಫೀಸ್ಗೆ ಹೋಗ್ತಾರೆ, ಗಂಡ ಹೆಂಡತಿ ಅಂತ ಮನೆ ಇರುತ್ತೆ, ಫ್ಯಾಮ್ಲಿಯಲ್ಲಿ ಸಂತೋಷವಾಗಿರ್ತಾರೆ, ಸ್ಯಾಟರ್ಡೇ ಸಂಡೇಸಲ್ಲಿ ಔಟಿಂಗ್ ಹೋಗ್ತಾರೆ, ಡಿನ್ನರ್ ಮಾಡ್ತಾರೆ, ಏನೋ ಒಂದು ಲೈಫಲ್ಲಿ ಚೆನ್ನಾಗಿ ಇರ್ತಾರೆ, ಅವ್ರ ಜೀವನ ಎಲ್ಲೋ ಒಂದು ಕಡೆ ಚೆನ್ನಾಗಿದೆ. ನಾನು ಯಾಕೆ 24 hours ಕಷ್ಟನೇ? ನನಗೆ ಯಾಕೆ 24 ವರ್ಷದಲ್ಲಿ 365 ದಿವಸನೂ ನನಗೆ ನೋವಲ್ಲೇ ನಾನು ಯಾಕೆ ಕಲಿಬೇಕು ಅನ್ನೋದು ಒಂದು ಛಲದಿಂದ ನಾನು ಅದರಿಂದ ಹೊರಗೆ ಬರಬೇಕಂದ್ರೆ ಏನಿದೆ ದಾರಿ ಅಂತ ಹುಡುಕಾಡಿದೆ. ನಾನು ಆವಾಗ ಹುಡುಕಾಡಿರುವಾಗ ನನಗೆ ಸಮುದಾಯದಿಂದ ಒಂದು ಸಂಘಟನೆಯಿಂದ ನನಗೆ 3,000 ರೂಪಾಯಿ ಕೆಲಸ ಕೊಟ್ಟರು. ಸರಿ ಬನ್ನಿ, ಇದು ಅವಕಾಶ ಇದೆ, ಕೆಲಸ ಮಾಡಿ ಅಂತ. ನನಗೆ ಎಲ್ಲೋ ಒಂದು ಕಡೆ ಸೇರ್ಕೊಬೇಕು, ಯಾಕಂದರೆ ಈ ಅವಕಾಶ ನನಗೆ ಬೇರೆ ಎಲ್ಲೂ ಸಿಗ್ತಲ್ಲ, ಇಲ್ಲಿ ಸಿಗ್ತಾ ಇದೆ ಅನ್ನೋವಾಗ ಆ ಅವಕಾಶನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಯಾವ ಸಂಸ್ಥೆಯಲ್ಲಿ? ಈ ಸಂಗಮ ಸಂಸ್ಥೆ ಅಂತ ಒಂದು ಸಂಘಟನೆ, ಸಮುದಾಯ ಸಂಘಟನೆ ಇದೆ, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. 3,000 ರೂಪಾಯಿ ಕೆಲಸದಲ್ಲೇ ನಾನು ಜೀವನ ಮಾಡೋಕ್ಕಾಗಲ್ಲ 3,000 ರೂಪಾಯಲ್ಲಿ. ಅದು ಸೆಕ್ಸ್ ವರ್ಕು ಮಾಡ್ತಾಯಿದ್ದೆ, ಇದನ್ನು ಮಾಡ್ತಾಯಿದ್ದೆ. ಬಟ್ ಅಲ್ಲಿ ನಾನು ಮಾಡಬೇಕು ಅಂತ ಹೇಳಿ ಅಲ್ಲಿಂದ ನನಗೆ ಮಾನಿಟ್ರಿಂಗ್ ಆ್ಯಂಡ್ ಇವ್ಯಾಲ್ಯುವೇಷನ್ ಆಫೀಸರ್ ಅಂತ ಒಂದು ಪ್ರಮೋಷನ್ ಸಿಕ್ತು. ಅದೇ ಸಂಘಟನೆಗೆ ನಾನು ಡೈರೆಕ್ಟರ್ ಆಗಿ ನಾನು ನಡೆಸ್ಕೊಂಡು ಬಂದೆ. ಮತ್ತು ಯಾಕಂದರೆ ಅಷ್ಟು ಛಲ, ನಾನು ಹೋರಾಡಬೇಕು, ನಾನು ಮಾಡಬೇಕು, ಕೆಲಸ ಮಾಡಬೇಕು ಅಂತ ಅದಕ್ಕೆ ನಿರ್ದೇಶಕಿಯಾಗಿ ನಾನು ಕೆಲಸ ಮಾಡಿದ್ದೆ. ಡೈರೆಕ್ಟರ್ ಆದರೆ? ಹೌದು, ಸಂಗಮದ ಡೈರೆಕ್ಟರ್. ಹೌದು, ಸಂಗಮದಲ್ಲ, ಸಮರ ಸಂಘಟನೆಗೆ ಡೈರೆಕ್ಟರ್ ಆದೆ. ಇದು ಈ ಒಂದು ಸಂಘಟನೆಗೆ ಡೈರೆಕ್ಟರ್ ಆಗಿ ಕೆಲಸ ಮಾಡಿ 3 ವರ್ಷ ನಾನು ಡೈರೆಕ್ಟರ್ ಕೆಲಸ ಮಾಡಿ, ಇದು ಸಮುದಾಯ ಸಂಘಟನೆ ಆಗಿರೋದ್ರಿಂದ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂತ ಬಂದೆ. ಸರಿ, ಸಮುದಾಯ ಸಂಘಟನೆಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಇಷ್ಟು ಹೋರಾಟ ಮಾಡಿದ್ದೀನಿ, ಇನ್ನು ಹೊರಗಿನ ಪ್ರಪಂಚದಲ್ಲೂ ನಾವು ಕಾಲಿಡೋಣ ಅಂತ ಅಲ್ಲಿ ಕಾಲಿಡುವಾಗ ಯಾವುದೋ ಒಂದು ಸಂಘಟನೆಯಲ್ಲಿ ನನಗೆ ಕಾಲ್ ಫಾರ್ ಮಾಡಿದ್ರು. ಇಷ್ಟೊತ್ತಿಗೆ ಮುಂಚೆ ಹಾಂ, ನೀವು PUCಗೆ PUCನ ಅರ್ಧ ಬಿಟ್ಟು ಮನೆ ಬಿಟ್ಟು ಹೊರಗಡೆ ಬಂದ? ಇಲ್ಲ, ನಾನು ಡಿಗ್ರಿಯಿಂದ ಅರ್ಧ ಬಿಟ್ಟು ಬಂದಿದ್ದು. ನಾನು ಫಸ್ಟ್ ಇಯರ್ ಡಿಗ್ರಿ BBM. ಒಂದು ನಿಮಿಷ, ಇದು ಎಡಿಟ್ ಆಗುತ್ತೆ. ಇದಕ್ಕೂ ಮುಂಚೆ ನೀವು ಡಿಗ್ರಿಯನ್ನು ಓದ್ತಾ ಇರಬೇಕಾದ್ರೆ ಮನೆ ಬಿಟ್ಟು ಹೊರಗಡೆ ಬಂದ್ರಲ್ಲ, ನೀವು ಮನೆ ಬಿಟ್ಟು ಅಷ್ಟೊತ್ತಿಗೆ ನಿಮ್ಮ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿಬಿಟ್ಟಿತ್ತು. ಅದಾದಮೇಲೆ ನಿಮಗೆ ನೀವು MA ಇನ್ ಜರ್ನಲಿಸಮ್ ಅಂದರೆ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದವರಾದ ನೀವು, ನಾನು ಕೂಡ ಮೀಡಿಯಾದಲ್ಲಿ ತೊಡಗಿಸ್ಕೊಳ್ಬೇಕು, ಪತ್ರಿಕೆ ಅಥವಾ ದೃಶ್ಯ ಮಾಧ್ಯಮದಲ್ಲಿ TVಯಲ್ಲಿ ಕೆಲಸ ಮಾಡಬೇಕು ಅಂತ MA ಜರ್ನಲಿಸಮ್ ತೊಗೊಂಡು ನೀವು ಮಾಡೋದಿದೆಯಲ್ಲ, ಅದು ಯಾಕೆ ಅನ್ನಿಸ್ತು ನಿಮಗೆ? ಹಾಗೆ ಇಲ್ಲ, ನನಗೆ ಆ್ಯಕ್ಚುಲಿ ನಮ್ಮ ಯಾಕೆ ಅನ್ನಿಸ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ನಮ್ಮ ತಂದೆ ಇಲ್ಲ, ತಂದೆ ತೀರ್ಕೊಂಡಿದ್ದಾರೆ. ನನ್ನ ತಾಯಿ ನನ್ನ ಒಪ್ಕೊಂಡ್ರು. ಯಾವ ರೀತಿಯಲ್ಲಿ ಒಪ್ಕೊಂಡ್ರು ಅಂದರೆ ಹೆಚ್ಚಾಗಿ ಮೀಡಿಯಾ ಮುಖಾಂತರನೇ ನನ್ನ ಒಪ್ಕೊಂಡ್ರು. ಯಾಕಂದರೆ ಹೆಚ್ಚಾಗಿ ನಾನು ಸಮುದಾಯದ ಹೋರಾಟ ಕೆಲಸ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ನನ್ನ ಒಂದು ವಿಸಿಬಿಲಿಟಿ ನನಗೆ ಮೀಡಿಯಾದಲ್ಲಿ ಕಾಣಿಸ್ತಾ ಇತ್ತು. ತುಂಬ ನ್ಯೂಸ್ಗಳಲ್ಲಿ ನಾನು ಕಾಣಿಸ್ಕೊಂಡೆ, ತುಂಬ ಪೇಪರ್ಸಲ್ಲಿ ನಂದು ಆರ್ಟಿಕಲ್ಸ್ಗಳು ಬರೋದು, ನನ್ನ ಫೋಟೋಸ್ಗಳು ಬರೋದು. ಇದನ್ನೆಲ್ಲ ನಮ್ಮ ತಾಯಿ ನೋಡೋರು, ಅಕ್ಕಪಕ್ಕವರು ತಂದ್ಬಿಟ್ಟು ನೋಡಿ ನಿಮ್ಮ ಮಗ ಬಂದಿದ್ದಾರೆ, ನಿಮ್ಮ ಮಗಳು ಹೀಗಾಗಿದ್ದಾರೆ, ಹಿಂಗಾಗ್ಬಿಟ್ಟಿದ್ದಾರೆ ನೋಡಿ ಅಂತ ಹೇಳಿ ಆ ಮೀಡಿಯಾದಿಂದ ನನಗೆ ನಮ್ಮ ತಾಯಿ ಮನಸ್ಸನ್ನ ಬದಲಾಯಿಸೋಕ್ಕೆ ಮೀಡಿಯಾ ಒಂದು ಕಾರಣ ಆಯಿತು. ಅದಕ್ಕೂ ಮುಂಚೆ ನಿಮ್ಮ ತಾಯಿ ನಿಮ್ಮನ್ನು ರಿಸೀವ್ ಮಾಡಿರಲಿಲ್ಲ. ಯಾಕಂದರೆ ನನ್ನ ಹಿಂಗೆ ಹೋಗ್ಬಿಟ್ಟಿದ್ದಾನೆ, ಹೋದ್ರೆ ಏನು ಸೆಕ್ಸ್ ವರ್ಕ್ ಮಾಡಿರ್ತಾರೆ, ಇಲ್ಲ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ಕೊಂಡಿರ್ತಾನೆ, ಏನು ಘನತೆಯಿಂದ ಜೀವನ ಮಾಡ್ತಾ ಇರ್ತಾನೆ ಅವನು ಅಂತ ಒಂದು ಆಬ್ವಿಯಸ್ಲಿ ಅದು ಇರುತ್ತೆ. ಯಾಕಂದರೆ ನಮ್ಮ ಸಮುದಾಯದವರು ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಜನ ಹಂಗೆ ಯೋಚನೆ ಮಾಡ್ತಾರೆ. ಆದ್ದರಿಂದ ನಾನು ಸಮುದಾಯದವಳು ಆಗಿದ್ರೂ ನಾನು ಘನತೆಯಿಂದ ಬದುಕ್ತಾ ಇದ್ದೀನಿ ಅನ್ನೋ ಒಂದು ಮೀಡಿಯಾದಲ್ಲಿ ಎತ್ತೆತ್ತಿ ತೋರಿಸ್ತಾ ಇದ್ದೀನಿ. ಇವತ್ತು ನೀವು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ಇದನ್ನು ಒಂದು 10 ಜನ ನೋಡ್ತಾರೆ.
ಹಾಗಾಗಿ ಅದೇ ಥರನೇ ಒಂದು ನಮ್ಮ ಮೀಡಿಯಾ ಚಾನಲ್ ಒಂದು 16,000 ಜನ ನೋಡ್ತಾರೆ. ಖಂಡಿತವಾಗ್ಲೂ ಅದರಿಂದನೇ ನನಗೆ ಖುಷಿ. ಯಾಕಂದರೆ ನಾನು ಮೀಡಿಯಾ ಸಬ್ಜೆಕ್ಟು ತಗೊಂಡು ನಾನು ಮೀಡಿಯಾನ ಒಂದು ಏರಿಯಾನ ನಾನು ಓದಬೇಕು, ನಾನು ಅದರಿಂದನೇ ನಾನು ಬೆಳಿಬೇಕು ಅಂತ ನಾನು ತಗೊಂಡಿದ್ದೆ. ಯಾಕಂದರೆ ಇದು ಒಂದು ಒಳ್ಳೆ ಮಾಧ್ಯಮ ಆಗಿದೆ. ಇದರಿಂದ ಸಮಾಜ ಬದಲಾವಣೆಯನ್ನು ಮಾಡ್ಬೋದು. ಸಮಾಜನ ಬೇರೆ ಥರದ ಯೋಚನೆ ಏನಿದೆಯೋ ಅದನ್ನು ಬದಲಾಯಿಸಿ ನಾವು ಒಂದು ಒಳ್ಳೆ ದಾರಿನ ತರಬಹುದು ಅಂತ ನನಗೆ ಖಂಡಿತವಾಗ್ಲೂ ಅದರಿಂದನೇ ಗೊತ್ತಾಯಿತು. ನಮ್ಮ ಅಮ್ಮನೇ ತಂದು ತೋರಿಸಿದ್ರು, ನೋಡಿ ಇದು ಆರ್ಟಿಕಲ್ ನಿಂದು ಬಂದಿದೆ ಅಂತ. ಆಗ ಅನ್ನಿಸ್ತು ನನಗೆ ಖಂಡಿತವಾಗ್ಲೂ ಯಾಕೆ ಮೀಡಿಯಾ, ಯಾಕಂದರೆ ನಮಗೆ ಡಾಕ್ಟರ್ ಓದಬೇಕಂತ ನನಗೆ ಆಸೆ ಇತ್ತು, ಬಟ್ ನಮ್ಮ ಮೆಡಿಕಲ್ ಓದಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ನೆಕ್ಸ್ಟ್ ಆಪ್ಷನ್ ನನಗೆ ಏನು, ನನಗೆ ಅಟ್ಲೀಸ್ಟ್ ಒಳ್ಳೆ ಯಾವುದಿದೆ, ನನಗೆ ಮೀಡಿಯಾ ಅನ್ನೋದು ಒಂದು ನನಗೆ ಒಳ್ಳೆ ಆಪ್ಷನ್ ಅನ್ನಿಸ್ತು. ಯಾಕಂದರೆ ಅದರಿಂದ ನಾನು ಬರೆಯೋ ಒಂದು ಬರವಣೆಯಿಂದ, ನಾನು ಮಾತಾಡೋ ಮಾತುಗಳಿಂದ ನಾನು ಏನು ಒಂದು ಸಾಧನೆ ಮಾಡ್ಬೋದು ಮೀಡಿಯಾದಲ್ಲಿ, 10 ಜನಕ್ಕೆ ಲಾಭ ಆಗುತ್ತೆ. ನಾನು ಹೋಗಿ 10 ರೂಪಾಯಿ ಅವ್ರು ಕೊಡೋದಕ್ಕಿಂತ ನಾನು ಮಾತಾಡೋ ಮಾತು, ನಾನು ಬರೆಯೋ ಮಾತುಗಳು ಬೇರೆ ಸಮಾಜದಲ್ಲಿರುವಂಥವ್ರಿಗೆ ಒಂದು ಬದಲಾವಣೆಗಳನ್ನ ಆಗುತ್ತೆ ಅನ್ನೋ ಒಂದು. ಇಲ್ಲೇ ಒಂದು ಇನ್ನೊಂದು ಪ್ರಶ್ನೆ, ನಿಮ್ಮ MA ಜರ್ನಲಿಸಮ್ ಮುಗಿಸಿ ಎಷ್ಟು ವರ್ಷ ಆಯ್ತು? ನಾನು ಈಗ ಈ ವರ್ಷನೇ ಮುಗಿಸ್ದೆ, 2021 ಮಾರ್ಚಲ್ಲಿ ನಂದು. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಏನಂದರೆ, ನೀವು MA ಜರ್ನಲಿಸಮ್ ಮುಗಿದ್ಮೇಲೆ ಮೀಡಿಯಾ ನಿಮಗೆ ಅವಕಾಶಗಳನ್ನು ಕೊಡ್ತಾ ಇದೆಯಾ, ಇಲ್ಲ ಅಥವಾ ನಿಮ್ಮನ್ನು ರಿಸೀವ್ ಮಾಡ್ತಾ ಇದೆಯಾ? ಮೀಡಿಯಾ ಕ್ಷೇತ್ರದಲ್ಲಿ ನಿಮ್ಗೆ ಒಳಗಡೆ ಪ್ರವೇಶ ಸಿಗ್ತಾ ಇದೆಯಾ? ನನಗೆ ಅನ್ಸುತ್ತೆ ಈಗ ನಿಮ್ಮ ಚಾನಲ್ ಏನಿದೆ ಕನ್ನಡ 1 ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ, ನಾನು MA ಜರ್ನಲಿಸಮ್ ಮುಗಿಸಿದ್ದೀನಿ. ಸೊ ನನಗೆ ಟ್ರಾನ್ಸ್ಜೆಂಡರ್ ಸಮುದಾಯದೊಳಗೆ ಮೀಡಿಯಾದಲ್ಲಿ ಅವಕಾಶ ಕೊಡಿ ನನಗೆ ಅಂತ ನಾನು ನಿಮ್ಮ ಒಂದು ಚಾನೆಲ್ ಮುಖಾಂತರ ನಾನು ಒಂದು ಕೋರಿಕೆನ ನಾನು ಎಲ್ಲ ಮೀಡಿಯಾ ಸಂಸ್ಥೆಗಳಿಗೆ ಇಡ್ತಾ ಇದ್ದೀನಿ. ಹಾಗೇನೆ ಯಾಕಂದರೆ ನಮ್ಮಲ್ಲಿ ಆಲ್ರೆಡಿ ಒಂದು ಕೆಟ್ಟ ಅಭಿಪ್ರಾಯ ಇದೆ, ಇವ್ರು ಬರೀ ಭಿಕ್ಷೆ ಬೇಡಕ್ಕೆ ಮತ್ತು ಲೈಂಗಿಕ ವೃತ್ತಿ ಮಾಡೋಕ್ಕೆ ಮಾತ್ರ ಲಾಯಕು ಅಂತ. ಇಲ್ಲ, ನಮ್ಮಲ್ಲಿ ತುಂಬ ಹಳಬರು, ನಾನು ಇದೇ ಡ್ರೆಸ್ಸಲ್ಲಿ ಇದೇ ಒಂದು ಹೆಣ್ಣು ಅಂತಲೇ ಗುರ್ತಿಸ್ಕೊಂಡು ನಾನು ಕಾಲೇಜ್ ಹೋಗಿ, ನಾನು ಕಾಲೇಜ್ ಮೆಟ್ಲು ಆವಾಗ ನಾನು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡೋದು ಹುಡುಗನ ಇದರಲ್ಲಿ ಇದ್ದೆ. ನಾನು ಅದೆಲ್ಲ ಬಿಟ್ಟು ನಾನು ಹುಡುಗಿಯಾಗೆ ನಾನು ಕಾಲೇಜ್ ಹೋಗಬೇಕು ಅಂತ ನಾನೇ ದುಡ್ದು, ನನ್ನ ದುಡಿಮೆಯಿಂದನೇ ಕಾಲೇಜ್ಗೆ ಹೋಗಿ, ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಸಾಯಂಕಾಲ ಈವ್ನಿಂಗ್ ಕಾಲೇಜ್ ಹೋಗ್ತಾ ಇದ್ದೆ. ಬೆಳಗ್ಗೆ ಕೆಲಸ ಮುಗಿಸಿದ ತಕ್ಷಣ ಅಲ್ಲಿಂದ ಬಸ್ ಹತ್ತು ಕಾಲೇಜ್ಗೆ ಹೋಗು, ರೆಗ್ಯುಲರ್ ಕ್ಲಾಸಸ್ಸು ನನಗೆ. ಈವ್ನಿಂಗ್ ಕಾಲೇಜ್ ರೆಗ್ಯುಲರ್ ಕ್ಲಾಸು, ಅಟೆಂಡೆನ್ಸ್ ಮ್ಯಾಂಡೇಟ್ರಿ ಇರಲೇಬೇಕು ನಿಮಗೆ, 75% ಇರಲೇಬೇಕು. ಸೆಂಟ್ ಜೋಸೆಫ್ ಕಾಲೇಜ್. ನನಗೆ ಅದು ಅಟೆಂಡೆನ್ಸ್ ನಿನ್ಗೆ ಬೇಕೇ ಬೇಕು ಅಂತ ನಾನು ಅಷ್ಟು ಹೋರಾಡ್ತಾ ಇದ್ದೆ. 24 hours ನನ್ನ ಬ್ಯುಸಿ ಮಾಡ್ಕೊತಾ ಇದ್ದೆ, ನೈಟ್ ಹೊತ್ತು ಕೂತ್ಕೊಂಡು ಓದ್ತಾ ಇದ್ದೆ. ಮಾಡಿ ಈ ವರ್ಷ ನಾನು MA ಜರ್ನಲಿಸಮ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ.